ಕಡೆ ಸಾಂಬಾರಂದ್ರೆ ನಮ್ ಕಡೆ ತಿಳಿಯುವುದಿಲ್ಲ, ನಮ್ ಕಡೆ ಡಾಮರಂದ್ರೆ ನಿಮ್ ಕಡೆ ತಿಳಿಯುವುದಿಲ್ಲ. ವಿನಯ ಪ್ರಸಾದ್ ಅವ್ರ ತಮ್ಮ ಅಂತ ಹೇಳಿದ ತಕ್ಷಣ ಬೇರೆ ಏನ್ ಕೆಲಸ ಸಿಕ್ಕದೇ ಇರ್ಬೋದು, ಆಡಿಷನ್ ಅಂತೂ ಸಿಕ್ಕೋದು. ಪಿ ಶೇಷಾದ್ರಿ ಅವರು ಸುಪ್ರಭಾತ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ರು, ಸೇರ್ಕೊಂಡ್ಬಿಟ್ಟು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ, ಮತ್ತೊಬ್ರು ಇನ್ನೊಬ್ರು. ಸಲಾರ್ ಅಂತ ಒಂದು ಸಿನಿಮಾ ಬಂದಿದೆ, ಅದರಲ್ಲಿ ಹೀರೋಯಿನ್ ತಂದೆ ಪಾತ್ರ. ಹೆಚ್ಚಿನ ಧಾರಾವಾಹಿಗಳಲ್ಲೂ ಕೂಡ ನಾನು ಹೀರೋಯಿನ್ ತಂದೆ. ಇಡೀ ಭಾರತ ದೇಶದ ಎಲ್ಲಾ ಹೀರೋಯಿನ್ಗಳಿಗೂ ಅಪ್ಪ ಆಗ್ಬೇಕು ಅಂತ ಜನ ನನ್ನನ್ನು ಗುರುತಿಸುವಂತಹ ಪಾತ್ರ ಕೊಟ್ಟಿದ್ದು ಮಿಸ್ಟರ್ ಅಂಡ್ ಮಿಸೆಸ್ ರಾಮಚಾರಿ. ನಟನೆ ಮಾಡೋದಕ್ಕೆ ಏನು ಸಮಸ್ಯೆ ಇರಲಿಲ್ಲ. ಇನ್ನೊಂದು ನಮಗೆ ಇಂಟ್ರೊಡಕ್ಷನ್ ಕಾರ್ಡ್ ನಮ್ಮ ಅಕ್ಕ ಇದ್ದೇ ಇದ್ಲಲ್ಲ, ಖಂಡಿತ. ವಿನಯ ಪ್ರಸಾದ್ ಅವ್ರ ತಮ್ಮ ಅಂತ ಹೇಳಿದ ತಕ್ಷಣ ಬೇರೆ ಏನ್ ಕೆಲಸ ಸಿಕ್ಕದೇ ಇರ್ಬೋದು, ಆಡಿಷನ್ ಅಂತೂ ಸಿಕ್ಕೋದು. ಒಂದು ಶಾಕ್ ಸಿಗೋದು, ಒಂದು ಆಡಿಷನ್ ಸಿಕ್ಕೋದು ಅಲ್ವಾ, ನಮ್ಗೆ ಅಷ್ಟು ಸಿಕ್ಕಿದ್ರು ಸಾಕು. ಆಮೇಲೆ ಅಲ್ಲ, ಆಡಿಷನ್ ಸಿಕ್ಕಿದ್ರೆ ಮತ್ತೆ ನೋಡೋಣ. ನಾನು ಮಾಡಿದ ಆಗಿನ ಕಾಲಕ್ಕೆ 2 ಆಡಿಷನ್. ಪಿ ಶೇಷಾದ್ರಿ ಅವರು ಸುಪ್ರಭಾತ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ರು, ಸೇರ್ಕೊಂಡ್ಬಿಟ್ಟೆ, ಮುಗೀತು ಅಲ್ಲಿಗೆ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ, ಮತ್ತೊಬ್ರು ಇನ್ನೊಬ್ರು. ಸೊ ಒಂದ್ಸಲ ಸಿಕ್ಕರೆ ಸಾಕು. ಒನ್ ಲೀಡ್ಸ್ ಟು ಅದರ್ ಅಂದ್ರೆ ನೀವು ಅಲ್ಲಿ ನಿಮ್ಮ ಕೆಪಾಸಿಟಿ ಏನಿದೆ ಅಂತ ಅದರಲ್ಲಿ ತೋರಿಸ್ಕೋಬೇಕು ಅಲ್ವಾ. ನೀವು ಏನು ಅಲ್ಲ ಅನ್ನೋದು ಗೊತ್ತಾಗ್ಬಿಟ್ರೆ ಮತ್ತೆ ಕರೆಯೋದು ಕಮ್ಮಿ ಆಗುತ್ತೆ. ನಾನು ಈ ಫೀಲ್ಡಲ್ಲಿ ಅಂದ್ಕೊಂಡಿರೋದು ಒಂದು, ನಿಮ್ಮ ಕೆಲಸದಲ್ಲಿ ಪ್ರೊಫೆಷ್ನಲಿಸಮ್ ಎಷ್ಟಿದೆ ಅನ್ನೋದನ್ನು ತೋರಿಸ್ಕೋಬೇಕು. ಇನ್ನೊಂದು ಅವೈಲೇಬಲ್ ಇರಬೇಕು. ತುಂಬ ಜನ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ, ಶನಿವಾರ ಭಾನುವಾರ ಏನಾದರೂ ಆ್ಯಕ್ಟಿಂಗ್ ಅಸೈನ್ಮೆಂಟ್ ಇದ್ದರೆ ಹೇಳು ಅಂತ ತುಂಬ ಜನ ಕೇಳ್ತಾರೆ. ನಿನಗೆ ನಟ ಆಗಬೇಕು ಅಂತ ಇದೆಯಾ? ನಟ ಆಗಬೇಕು ಅಂತಿದ್ರೆ ನಿಂದೆಲ್ಲ ಬಿಟ್ಟು ಬಾ, ಪೂರ್ಣಾವಧಿ ಬಾ. ಈ ಶನಿವಾರ ಭಾನುವಾರದ ನಟ ಆಗಬೇಡ ನೀನು. ಯಾಕಂದರೆ ಕರೀತಾರೆ, ನನಗೆ ಸಿಗಲ್ಲ ಅಂತ ಹೇಳಲ್ಲ, ಕರೀತಾರೆ. ಒಂದು ದಿನದ ವೈದ್ಯನ ಕ್ಯಾರೆಕ್ಟ್ರು, ಒಂದು ದಿನದ ಪೊಲೀಸ್ ಆಫೀಸರ್ ಕ್ಯಾರೆಕ್ಟ್ರು, ಯಾರದ್ದೋ ಮನೆ ಎದುರುಗಡೆ ಹೋಗಿ ನಿಂತ್ಕೊಂಡು ಆವಾಜ್ ಹಾಕೋದು, ಯಾರೇ ಅವನು, ಆ ಥರ ಕ್ಯಾರೆಕ್ಟ್ರ್ ಕೊಡ್ತಾರೆ. ಒಂದು ದಿವಸದ್ದು ಪೇಮೆಂಟ್ ಕೊಡಲಿಲ್ಲ ಅಂದ್ರೂ ನೀವೇನು ಅವ್ರ ಹಿಂದೆ ಗಲಾಟೆ ಮಾಡ್ಕೊಂಡು ಹೋಗಲ್ಲ. ಯಾಕಂದರೆ ನಿಮಗೆ ತಿಂಗಳಿಗೊಂದು 1 ಲಕ್ಷವೋ ಏನೋ ಸಂಬಳ ಬರ್ತಾ ಇರುತ್ತೆ. ನೀವೀಗ ಇಲ್ಲಿ ಕೊಡುವ 2,000-3,000 ಕಡೆ ನೀವು ಅಷ್ಟು ಗಮನ ಕೊಡೋಲ್ಲ, ಬಿಟ್ಬಿಡ್ತೀರಿ. ಅದನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಅಲ್ವಾ. ಹಾಗಾಗಿ ನೀನು ಬರಬೇಕು ಅಂದರೆ ಪೂರ್ಣಾವಧಿ ಬಾ, ಅಲ್ಲದೆ ಇದ್ದರೆ ಬರಬೇಡ ಅಂತ ಹೀಗೆ ಹೇಳೋದು ನಾನು. ಅಲ್ಲದೆ ಇದ್ದರೆ ಇದಕ್ಕೆ ರೆಡಿ ಇರು, ದುಡ್ಡು ಕೊಡಲ್ಲ, ಓಕೆನಾ. ಸೊ ಮೊದಲು ಧಾರಾವಾಹಿ ತಾವು ನಡೆಸಿದ್ದು ಸುಪ್ರಭಾತ. ಯಾವ ವರ್ಷ ಅದು? 2009. 2009ರಿಂದ ಅಷ್ಟೇ ಪೂರ್ಣಾವಧಿ ನಟ. ಸುಪ್ರಭಾತ ಮುಗಿತಾ ಇದ್ದ ಹಾಗೆ ಅದೇ ಚಾನೆಲಲ್ಲಿ ರಾಧಾ ಅಂತ ಬರ್ತಾ ಇತ್ತು. ಸಂಜೀವ್ ತಗಡೂರು ನಿರ್ದೇಶಕರು, ರಾಧಾ ಹಾಕೊಂಡ್ರು. ಅದೇ ಸಮಯಕ್ಕೆ ಸರಿಯಾಗಿ ಈ ಕಡೆ ಕಸ್ತೂರಿ ಚಾನೆಲಲ್ಲಿ ಸಾಯಿಬಾಬಾ, ಬುಕ್ಕಪಟ್ನ ವಾಸು ಅವರು ಸಾಯಿಬಾಬಾ ಮಾಡ್ತಾಯಿದ್ರು. ಅಲ್ಲೊಂದು ಪಾತ್ರಕ್ಕೆ ಕರೆದ್ರು. ಅದು ಒಂದು ಮುಕ್ತಾಯದ ಹಂತಕ್ಕೆ ಬರ್ತಾ ಇರುವಾಗ ಸಿನಿವಿಷ್ಟ ಸೀತೆ ಮಾಡ್ತಾ ಇದ್ದವರು ಮಹಾಭಾರತ ಮಾಡ್ತೀವಿ ಅಂತ ಹೊರಟರು. ಮಹಾಭಾರತಕ್ಕೆ ಯುಧಿಷ್ಠಿರನ ಪಾತ್ರಕ್ಕೆ ಆಡಿಷನ್ ಮಾಡಿದೆ. ಅದಕ್ಕೆ ಆ್ಯಕ್ಚುಲಿ ಅಲ್ಲಿ 2 ಪಾತ್ರಕ್ಕೆ ಆಡಿಷನ್ ಮಾಡಿದ್ದೆ, ಯುಧಿಷ್ಠಿರನ ಪಾತ್ರಕ್ಕೆ ಮತ್ತು ಕೃಪಾಚಾರ್ಯನ ಪಾತ್ರಕ್ಕೆ. ಸರ್, ಕೃಪಾಚಾರ್ಯರ ಪಾತ್ರ ಕೊಟ್ಟರೆ ಮಾಡ್ತೀರಾ? ಖಂಡಿತ ಮಾಡಲ್ಲ. ನನಗೆ ಆವಾಗ ಅಷ್ಟು ಕಾನ್ಫಿಡೆನ್ಸ್ ಬಂದಿತ್ತು. ನನಗೆ ಮಾಡಬೇಕು ಅಂತಿರೋ ಪಾತ್ರಗಳನ್ನು ಮಾತ್ರ ಮಾಡ್ತೀನಿ, ಇಲ್ಲರೂ ಮಾಡಲ್ಲ. ಓಕೆ. ಯುಧಿಷ್ಠಿರನ ಪಾತ್ರ ಆದರೆ ಒಂದು, ನನಗೆ ನನ್ನ ಮನಸ್ಸಿನಲ್ಲಿ ಆ ಪಾತ್ರಕ್ಕೆ ಸೂಟಬಲ್ ವ್ಯಕ್ತಿ ನೋಡುವಾಗ ಈ ಥರ ಯುಧಿಷ್ಠಿರ ಅನ್ನಿಸ್ಬೋದು ಒಂದು. ಆಮೇಲೆ ಕೃಪಾಚಾರ್ಯನಿಗೆ ಎಷ್ಟು ಕೆಲಸ ಇದೆ ಮಹಾಭಾರತದಲ್ಲಿ. ಆಸ್ಥಾನದ ಸೀನ್ಗಳು ಇರುವಾಗ ಒಂದು ಕಡೆ ಆಸ್ಥಾನದಲ್ಲಿ ಕೂತ್ಕೊಂಡು ತಲೆ ತೂಗುವಂಥ ಕೆಲಸ ಬಿಟ್ಟರೆ ಬೇರೆ ಏನೂ ಇರಲ್ಲ. ನೀವು ಮಹಾಭಾರತ ಓದಿದವರಿಗೆ ಕೃಪಾಚಾರ್ಯ ಏನು ಮಾಡಿದ್ದಾರೆ ಅಂತ ಅಷ್ಟು ಡೀಟೇಲ್ ಆಗಿ ಹೋದರೆ ಕೃಪಾಚಾರ್ಯರ ಬಗ್ಗೆ ಏನೋ ಒಂದಷ್ಟು ವಿಷಯಗಳು ಸಿಗ್ತವೆ. ಅಲ್ಲದೆ ಇದ್ದರೆ ಕೃಪಾಚಾರ್ಯರು ಏನು ಮಾಡಿದ್ರು ನಿಮಗೆ ಗೊತ್ತಾ? ಕೃಪಾಚಾರ್ಯ ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಹಾಗಾಗಿ ಮಾಡಲ್ಲ. ಕೃಪಾಚಾರ್ಯ ಆದರೆ ನಾನು ಮಾಡಲ್ಲ. ಆಡಿಷನ್ ಮಾಡಿದ್ದೀನಿ, ಓಕೆ, ನಿಮ್ಗೆ ಅದೇನೋ ನೋಡಬೇಕಿತ್ತು ನೋಡ್ಕೊಳ್ಳಿ, ಅದೇನು ಸಮಸ್ಯೆ ಇಲ್ಲ. ಕೊಡೋದಾದರೆ ಯುಧಿಷ್ಠಿರ ಅಂತ. ಅಷ್ಟೊತ್ತಿಗೆ ಪ್ರೊಡ್ಯೂಸರು ಆಡಿಷನ್ ಎಲ್ಲ ನೋಡಿ ಡಿಸೈಡ್ ಮಾಡಿಬಿಟ್ಟಿದ್ರು ಯುಧಿಷ್ಠಿರ ಇವನೇ ಅಂತ. ಅದು ಅವರಿಗೆ ಎಷ್ಟು ಕನ್ವಿನ್ಸ್ ಆಗಿಬಿಟ್ಟಿತ್ತು ಅಂದರೆ ಆಮೇಲೆ ಅದೇ ಪ್ರೊಡಕ್ಷನ್ ಹೌಸ್ನವರು ತಮಿಳ್ನಲ್ಲೂ ಕೂಡ ಮಹಾಭಾರತ ಮಾಡಿದ್ರು. ಅದರಲ್ಲಿ 2 ಪಾತ್ರಗಳು ಆಟೋಮ್ಯಾಟಿಕ್ ಸೆಲೆಕ್ಷನ್ ಆಗಿತ್ತು, ಒಂದು ಯುಧಿಷ್ಠಿರ, ಇನ್ನೊಂದು ಭೀಮ. ಅದೆರಡೂ ಕನ್ನಡದವರೇ ಆಗಬೇಕು, ಅವರೇ ಆಗಬೇಕು. ಅದೇ ಪಾತ್ರ ಕನ್ನಡದಲ್ಲಿ ಯಾರು ಮಾಡಿದಾರೋ ಪಕ್ಕಾ ಫಿಟ್ ಅವರು. ಓಕೆ. ಸೊ ತಮಿಳಲ್ಲೂ ನೀವು ಮಾಡಿದ್ರಿ? ತಮಿಳಲ್ಲೂ ನಾನೇ ಮಾಡಿ.
ಭಾಷೆ ಕಲಿಬೇಕಾಗತ್ತೆ. ಮತ್ತು ಇನ್ನೊಂದು ಫೈನಲ್ ಪ್ರಾಡಕ್ಟಲ್ಲಿ ಅವರು ಡಬ್ಬಿಂಗ್ ಮಾಡಿದರು. ನನಗೆ ಒಂದು ಅಡ್ವಾಂಟೇಜ್ ಏನಾಗಿತ್ತು ಅಂದರೆ, ಮುಂಚಿನ ಕೆಲಸಗಳಿಂದಾಗಿ ಚೆನ್ನೈಗೆ ತುಂಬ ಹೋಗಿ ಬರ್ತಾ ಇದ್ದಿದ್ದು ಅದೆಲ್ಲ ಆಗಿ ತಮಿಳು ಒಂದು ರೀಸನೇಬಲ್ ಲೆವೆಲಿಗೆ ತಮಿಳು ಬರ್ತಾಯಿತ್ತು. ಮತ್ತು ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಎಲ್ಲರಿಗೂ ಅದೊಂದು ಸಾಮರ್ಥ್ಯ ಇದೆ. ಭಾಷೆಗಳನ್ನು ಭಾಳ ಬೇಗ ಕಲ್ತ್ಬಿಡ್ತೀವಿ. ನಮ್ಮ ಅಕ್ಕ, ದೊಡ್ಡಕ್ಕ, ತಂಗಿ, ಹೆಚ್ಚಿನವರು. ನಮ್ಮ ತಾಯಿನ ಕೇಳಿ, ನಮ್ಮ ತಾಯಿ ಅಕ್ಕನ ಜೊತೆ ಕೇರಳಕ್ಕೆ ಶೂಟಿಂಗೆಲ್ಲ ಹೋಗೋರು ಅವಳ ಜೊತೆ. ಅವ್ರು ಮಲಯಾಳ ಮಾತಾಡ್ತಾರೆ. ಮತ್ತೇನಿಲ್ಲ, ಅದಕ್ಕೊಂದು ಕಿವಿ ಬೇಕು, ಕೇಳುವಂಥ ಕಿವಿ ಬೇಕು. ದಕ್ಷಿಣ ಭಾರತದ ಎಷ್ಟೋ ಭಾಷೆಗಳಲ್ಲಿ ಕಾಮನ್ ಆದ ಪದಗಳು ತುಂಬ ಇರ್ತವೆ. ಅದನ್ನು ಯಾವ ಅರ್ಥದಲ್ಲಿ, ಯಾವ ರೀತಿಯಲ್ಲಿ ಬಳಸ್ತಾರೆ ಒಂದು. ಆಮೇಲೆ ಪ್ರತಿ ಭಾಷೆಗೂ ಅದರದ್ದೇ ಆದ ಸಂಗೀತ ಇರುತ್ತೆ. ಈಗ ನಾನು ಮಂಗಳೂರು ಕಡೆ ಮಾತಾಡ್ಲಿಕ್ಕೆ ಹೊರಟ್ರೆ ನಿಮ್ಗೆ ಅರ್ಥ ಆಗ್ತದಲ್ಲ. ಮಂಗಳೂರು ಭಾಷೆ ಮಾತಾಡ್ಲಿಕ್ಕೆ ಹೊರಟ್ರೆ ನಿಮಗೆ ಹೀಗೆ ಇದರಲ್ಲಿ ಎಂತ ಮಾರ್ರೆ ನಿನಗೆ ಯಾಕೆ ತಲೆಬಿಸಿ ಮಾಡ್ತೀವಿ, ನಿನಗೆ ಮೀನಲ್ಲೋ ತಿನ್ಬೇಕಾದ್ದು, ಅಲ್ಲಿ ಕರ್ಕೊಂಡು ಹೋಗ್ತೇನೆ. ನಿನಗೆ ಉಪ್ಪೆಲ್ಲರಿಗೆಲ್ಲೋ ಬೇಕಾದ್ದು, ಅಲ್ಲಿ ಫಸ್ಟ್ ಕ್ಲಾಸ್ ಕೊಡ್ತಾರೆ, ಗೊತ್ತುಂಟ ನಿನಗೆ. ಅದ್ರ ಲಯ ಬೇರೆ, ಇದ್ರ ಲಯ ಸಂಗೀತ ಬೇರೆ. ನೀ ಎತ್ತಾಗ ಹೊಂಟೆವು ಮುಂಡೆ ಮಗನ ಬಾರಲಿ ಈಗ. ಉತ್ತರ ಕರ್ನಾಟಕದ ಅದ್ರ ವಾವ್ ಮಾಡಕ್ಕೆ ಬೇರೆ ಕೆಲಸ ಇಲ್ಲೇನ ನಿನಗೆ? ಭಾರತಕ್ಕೂ ಬಂದು ಕೂರ್ಲೇ ಇಲ್ಲ. ಪ್ರತಿಯೊಂದು ಭಾಷೆಗೂ ಅದರದ್ದೇ ಒಂದು ಧಾಟಿ, ಲಯ, ಸಂಗೀತ. ಇದನ್ನು ನಾವು ಸಂಗೀತ ಅಂತ ತಗೊಳ್ಳೋದು. ಸೂಪರ್. ಓಕೆ, ಅದನ್ನು ಫಸ್ಟು ಕ್ಯಾಚ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಏನು ಮಾತಾಡಿದ್ರು ನೀವು ಅಲ್ಲಿಯವರು ಅಂತ ಅನ್ನಿಸ್ಬಿಡ್ಬೇಕು. ಏನಪ್ಪಾ ಹಿಂಗೆ ಪೊಂಗ ವರಪೊರಿಯಾ ಅಂತ ಕೇಳಿಬಿಟ್ರೆ ಸಾಕು. ಸೌಂಡು ತಮಿಳು ಬರ್ತಾ ಸರ್ உங்களுக்கு ಅಂತ ಕೇಳ್ಬಿಡ್ತಾರೆ. ನಾನು ಲಾಕ್ಡೌನ್ ಸಮಯದಲ್ಲಿ ಒಂದು ತಮಿಳು ಸಿನಿಮಾ ಮಾಡಿದ್ದೆ. ಅದಕ್ಕೆ ಡಬ್ಬಿಂಗ್ ಕೂಡ ನನ್ನ ಹತ್ರನೇ ಮಾಡಿಸ್ತೀನಿ. ಧಾರಾಳ ಪ್ರಭು ಅಂತ ಹರೀಶ್ ಕಲ್ಯಾಣ್ ಹೀರೋ, ನಮ್ಮ ತಾನ್ಯಾ ಹೋಪ್ ಹೀರೋಯಿನ್ ಕನ್ನಡದವರು. ಅವ್ರ ತಂದೆ ಪಾತ್ರ ನಂದು. ತಮಿಳು ಡಬ್ಬಿಂಗ್ ನಾನೇ ಮಾಡಿದ್ದೆ. ಸೊ ಆ ಥರ ಧಾರಾವಾಹಿಗಳು ಬ್ಯುಸಿ ಆಗ್ಬಿಟ್ರಿ ಪ್ರಾರಂಭದಲ್ಲಿ ಧಾರಾವಾಹಿಗಳಲ್ಲಿ ಬ್ಯುಸಿಯಾಗಿದ್ದೆ. ಆಮೇಲೆ ಬರ್ತಾ ಬರ್ತಾ ಸಿನಿಮಾಗಳು ಒಂದೊಂದಾಗಿ ಬರೋಕ್ಕೆ ಶುರುವಾದವು. ಈಗ ಸಿನಿಮಾಗಳು ಸ್ವಲ್ಪ ಜಾಸ್ತಿ ಆಗಿದ್ದಾವೆ. ಲೆಕ್ಚರರ್ ಆಗಿದ್ದಾಗ ಒಂದು ಡಾನ್ಸ್ ಡ್ರಾಮಾ ಇತ್ತು, ನೃತ್ಯ ರೂಪಕ. ಉಡುಪಿ ವಾಸುದೇವ್ ಭಟ್ ಅಂತ ಒಬ್ಬರು ಸಂಗೀತಗಾರರು, ಅವರ ಮಕ್ಕಳು ಎಲ್ಲ ಸಂಗೀತಗಾರರು. ಅವರು ಒಂದು ಭುವನ ಜ್ಯೋತಿ ಅಂತ ಒಂದು ನೃತ್ಯ ರೂಪಕ ಮಾಡಿದರು. ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಇಟ್ಟುಕೊಂಡು ಮಾಡಿದಂತಹ ನೃತ್ಯ ರೂಪಕ. ಅದರಲ್ಲಿ ನಾನು ಯಾವ ಪಾತ್ರ ಮಾಡಿರ್ಬೋದು? ಯೇಸು. ಅದು ಆವಾಗ ತುಂಬ ಯಶಸ್ವಿಯಾದಂಥ ಒಂದು. ಆವಾಗ ಇನ್ನೂ ಸಣ್ಣ ಇದ್ದೆ, ಮುಖ ಇನ್ನೂ ಉದ್ದವಾಗಿ ಕಾಣಿಸ್ತಾ ಇತ್ತು, ಇನ್ನು ಕೋಲ್ಮುಖ. ಹೌದು, ಯೇಸು ಥರನೇ. ಹೌದು ಹೌದು. ತುಂಬ ಜನಕ್ಕೆ ನೋಡಿದ ತಕ್ಷಣ ಯೇಸು ಕ್ರಿಸ್ತ ಅಂತ ನಂಬಿಕೆ ಬರುವ ಹಾಗೆ ಅದು ತುಂಬ ಯಶಸ್ವಿಯಾದ ಕಾರಣ ಅದನ್ನು ಸಿನಿಮಾ ಮಾಡೋಣ ಅಂತ ಯಾರೋ ಅಲ್ಲಿಯ ಕ್ರೈಸ್ತ ಮಿಷನರಿಗಳು, ಪಾದ್ರಿಗಳ ಇದರಲ್ಲಿ ಯಾರೋ ಮುಂದೆ ಬಂದರು. ಅದನ್ನು ಸಿನಿಮಾ ಮಾಡಿದ್ರು. ಭುವನ ಜ್ಯೋತಿ ಅನ್ನೋ ಹೆಸರಲ್ಲೇ ಸಿನಿಮಾ ಮಾಡಿದ್ರು. ನಮ್ಮ ಅಶೋಕ್ ಕಶ್ಯಪ್ ಸರ್ ಅದಕ್ಕೆ ಕ್ಯಾಮ್ರಾಮನ್ನು. ಅದು ನನ್ನ ಮೊದಲ ಸಿನಿಮಾ ಆಗಿತ್ತು. 94 ಕ್ರಿಸ್ಮಸ್ ಟೈಮ್ನಲ್ಲಿ ರಿಲೀಸ್ ಆಗಿದ್ದು. ಅದನ್ನು ಇವಾಗ ಡಿಜಿಟಲಿ ಎಲ್ಲ ಎನ್ಹ್ಯಾನ್ಸ್ ಮಾಡಿ ಈಗಲೂ ಕೂಡ ಉದಯ ಚಾನೆಲ್ ಹತ್ರ ಅದರ ರೈಟ್ಸ್ ಇದೆ. ಅವರು ಅದನ್ನು ಒಂದಾ ಕ್ರಿಸ್ಮಸ್ಸಿಗೆ ಅಥವಾ ಈಸ್ಟರ್ ಟೈಮಿಗೆ ಎರಡರಲ್ಲೊಂದು ಸಂದರ್ಭದಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಇವತ್ತಿಗೂ. ಅದು ನನ್ನ ಮೊದಲ ಸಿನಿಮಾ ಆಗಿತ್ತು. ಆಮೇಲೆ ಈ ಕೆಲಸಗಳ ಮೇಲೆ ಹೊರಟ್ಬಿಟ್ಟೆ. ಕೆಲಸ ಸಿಕ್ತು, ಜಾಬ್ ಸಿಕ್ತು, ಹಾಗೆ ಹೀಗೆ ಅಂತ. ಬಟ್ ಈಗ ಪೂರ್ಣಾವಧಿ ನಟ ಆದಮೇಲೆ ಯಾವ್ದು ಫಸ್ಟ್ ಫಿಲ್ಮು? ಪೂರ್ಣಾವಧಿ ನಟ ಆದಮೇಲೆ ಫಸ್ಟು ಫಿಲ್ಮು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ. ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಬೇರೆ ಸಿನಿಮಾಗಳು ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಪೊರ್ಕಿಲ್ ಮಾಡಿದ್ದೆ ದರ್ಶನ್ ಅವ್ರ ಜೊತೆ. ಪೊರ್ಕಿ ಸಿನಿಮಾದಲ್ಲಿ ಅದೇ ನಾನು ಅವಾಗ ಹೇಳಿದೆ ಅಲ್ಲ, ಒಂದು ದಿನದ ವೈದ್ಯನ ಪಾತ್ರ. ಪಕ್ಕಾ ಅದೇ ಪಾತ್ರ ಅದು, ಒಂದು ದಿನದ ವೈದ್ಯನ ಪಾತ್ರ. ಬಟ್ ಅದು ಸ್ವಲ್ಪ ಇಂಪಾರ್ಟೆನ್ಸ್ ಇದ್ದಂಥ ಕ್ಯಾರೆಕ್ಟರ್ ಆಗಿತ್ತು. ಒಂದೇ ದಿವಸದಲ್ಲಾದರೂ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಗುವಂಥ ಪಾತ್ರ ಅದು. ಅದನ್ನೆಲ್ಲ ಮಾಡಿದ್ದೆ. ಬಟ್ ನಿಜವಾಗ್ಲೂ ನನಗೆ ಒಂದು ಜನ ನನ್ನನ್ನು ಗುರುತಿಸುವಂತಹ ಪಾತ್ರ ಕೊಟ್ಟಿದ್ದು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿಲಿ. ರಾಧಿಕಾ ಪಂಡಿತ್ ಅವರ ತಂದೆ ಪಾತ್ರ. ಮದ್ವೆ ಮುಂಚೆ ಅಪ್ಪ ಇರೆಸ್ಪಾನ್ಸಿಬಲ್ ಆಗಿದ್ರು, ನೀನ್ ತಿದ್ದಿಲ್ವಾ? ಕಾಲೇಜ್ಗೆ ಬರ್ದೇ ಇರೋನ್ನ ಬರೋ ಹಾಗೆ ಮಾಡಿದ್ದೀನಿ. ಅದು ಮೊದಲ ಸಿನಿಮಾ ಆಗಿತ್ತು. ಆಮೇಲೆ ಕಂಟಿನ್ಯೂಸ್ ಆಗಿ ಯಾವಾಗ ಸಾಧ್ಯ ಇತ್ತೋ ಅವಾಗೆಲ್ಲ ಸಿನಿಮಾಗಳನ್ನು ಮಾಡಿಕೊಂಡೇ ಬಂದಿದ್ದೀನಿ. ಇವಾಗ
ಒಂದು ದೊಡ್ಡ ಸಿನಿಮಾ ರಿಲೀಸ್ ಆಗಿದೆ. ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ. ಸಲಾರ್ ಅಂತ ಒಂದು ಸಿನಿಮಾ ಬಂದಿದೆ. ಅದರಲ್ಲಿ ಹೀರೋಯಿನ್ ತಂದೆ ಪಾತ್ರ. ಹೀರೋಯಿನ್ ತಂದೆ ಪಾತ್ರದ ಮೂಲಕ ಮೊದಲ ಯಶಸ್ಸು ತಮಗೆ ಸಿನಿಮಾದಲ್ಲಿ. ಸೊ ಬಹುಶಃ ನಮ್ಮಲ್ಲಿ ಏನಾಗುತ್ತೆ, ಅದೊಂದು ಅಂಟ್ಕೊಂಡು ಬಂದ್ಬಿಡುತ್ತೆ. ಯಾರೋ ಒಬ್ಬ ಮೊದಲು ಪೊಲೀಸ್ ಪಾತ್ರ ಮಾಡಿದ್ರೆ ಬರೀ ಪೊಲೀಸೇ ಬರ್ತಿರುತ್ತೆ, ಒಬ್ಬ ಕಳ್ಳ ಮಾಡಿಬಿಟ್ರೆ ಕಳ್ಳನೇ ಆಗ್ತಿರ್ತಾನೆ. ಸೊ ನಾಯಕಿಯ ತಂದೆ ಪಾತ್ರ ಯಾಕೆ ಜಾಸ್ತಿ ಆಗ್ತದೆ? ಎಷ್ಟು ಮಾಡಿದ್ರಿ? ನಾನು ಲೆಕ್ಕ ಹಾಕಿಲ್ಲ. ಹಾಂ, ಯಾಕಂದ್ರೆ ಮಾಡ್ಬಿಟ್ಟಿದ್ದೀರಿ. ಹೌದು, ಯಾಕಂದ್ರೆ ಧಾರಾವಾಹಿಗಳಲ್ಲೂ ಅದೇ ಬರೋದು. ಹೆಚ್ಚಿನ ಧಾರಾವಾಹಿಗಳಲ್ಲೂ ಕೂಡ ನಾನು ಹೀರೋಯಿನ್ ತಂದೆ. ಆಯ್ತಾ, ಒಂದು ಕೆಲವು ಎಕ್ಸೆಪ್ಷನಲ್ ಆಗಿ ಹೀರೋ ತಂದೆ ಆಗಿ ಕೂಡ ಮಾಡಿದ್ದಿದೆ, ಇಲ್ಲ ಅಂತಲ್ಲ. ಇಲ್ಲಿ ಪುನಃ ಗಿರೀಶ್ ಕಾರ್ನಾಡ್ರು ಬರ್ತಾರೆ. ಯಾಕಂದ್ರೆ ಗಿರೀಶ್ ಕಾರ್ನಾಡ್ ಅವರು ನಟನೆಯಿಂದ, ಸಿನಿಮಾ ನಟನೆಯಿಂದ ನಿವೃತ್ತಿ ಪಡಿತೀನಿ ಅನ್ನುವಾಗ ಅವ್ರು ಹೇಳಿದ್ದು ಇದೇ ಮಾತು. ನನ್ನ ಈಗಿನ ವಯಸ್ಸಿಗೆ, ನನ್ನ ಈಗಿನ ಗೆಟಪ್ಪಿಗೆ ನಾನು ಯಾವ ಥರ ಕಾಣಿಸ್ತಾ ಇದ್ದೀನೋ ಅದಕ್ಕೆ ಎಲ್ಲ ನನ್ನನ್ನು ಅಪ್ಪನ ಪಾತ್ರಕ್ಕೆ ಮಾತ್ರ ಕರೀತಾ ಇದ್ದಾರೆ. ಅದರಲ್ಲಿ ನನಗೆ ಯಾವ ರೀತಿಯ ಕ್ರಿಯೇಟಿವ್ ಔಟ್ಪುಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಹಾಗಾಗಿ ನಾನು ಇನ್ನು ಮುಂದೆ ಸಿನಿಮಾ ಮಾಡೋದಿಲ್ಲ, ಆ್ಯಕ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು. ಒಂದು ರೀತಿಯಲ್ಲಿ ನನಗದು ನಿಜ ಅಂತ ಕಂಡಿದ್ದು ಹೌದು. ಆದರೆ ಇವಾಗ ಅದು ಚಾಲೆಂಜ್ ಬೇರೆ ಆಗಿದೆ. ಇಡೀ ಭಾರತ ದೇಶದ ಎಲ್ಲ ಹೀರೋಯಿನ್ಗಳಿಗೂ ಅಪ್ಪ ಆಗಬೇಕು ಅಂತ. ಯಾಕಾಗಬಾರ್ದು? ನಾನು ಏನೋ ಅದರಲ್ಲಿ ಏನೋ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡ್ರೆ ಅದು ನನ್ನ ತಪ್ಪು. ನನಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ. ಎಲ್ಲಿವರೆಗೆ ನನ್ನನ್ನು ಒಬ್ಬ ಆಕ್ಸೆಪ್ಟಬಲ್ ಹೀರೋಯಿನ್ಸ್ ಫಾದರ್ ಅಂತ ಯಾರು ಕರೀತಾರೋ ಅಲ್ಲಿವರೆಗೂ ನಾನು ಆ ಪಾತ್ರಗಳನ್ನು ಮಾಡ್ತಾನೆ ಇರ್ತೀನಿ. ಅದೇ ಒಂದು ದಾಖಲೆ ಆದ್ರೂ ಆಗ್ಬಿಡ್ಬೋದು. ಹೌದು, ಯಾರೋ ಪ್ರಾಣನವರು ಒಂದು 7 ಸಿನಿಮಾ ಮಾಡಿ ದಾಖಲೆ ಮಾಡಿಲ್ವೇ? ಹೌದು. ಹಾಗೆ ನೀವು ಅತಿ ಹೆಚ್ಚು ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದ ನಟ. ಅದರಲ್ಲಿ ಯಾವ ರೀತಿ ಏನು ಹೆಗ್ಗಳಿಕೆನೂ ಇಲ್ಲ, ಅಗ್ಗಳಿಕೆನೂ ಇಲ್ಲ. ನಮಗೆ ಬೇಕಾಗಿರೋದು ನಾವು ಕಲಾವಿದರ ಸ್ಥಾನ ಯಾವತ್ತಿದ್ರೂ ಕ್ಯಾಮ್ರಾದ ಮುಂದೆ. ನನಗೆ ಒಂದೆರಡು ಸಿನಿಮಾಗಳಲ್ಲಿ ನನ್ನನ್ನು ಖಳ ಆಗಿ ತಗೊಂಡಿದ್ದು ಇದೆ. ಬಟ್ ಅದು ಯಾವುದು ಯಶಸ್ವಿಯಾದ ಸಿನಿಮಾಗಳಲ್ಲ. ಇದು ಇನ್ನೊಂದು ಸಿನಿಮಾ ಫೀಲ್ಡಲ್ಲಿ ಅದೊಂದಿದೆ. ನೀವು ಯಾವುದೇ ಪಾತ್ರ ಮಾಡಿದ್ರೂ ಅದು ಯಶಸ್ವಿ ಆದರೆ ನಿಮಗೆ ಅದೇ ಥರದ ಪಾತ್ರಗಳು ಬರ್ತವೆ, ಅಲ್ಲದೆ ಇದ್ದರೆ ಕಷ್ಟ. ಆ ಖಳ ಆದಂಥ ಸಿನಿಮಾ ಯಶಸ್ವಿ ಆಗಿಬಿಟ್ಟಿದ್ರೆ ಖಳ ಆಗ್ತದೆ. ನಗು ಮುಖದ ಖಳ. ಅಯ್ಯೋ, ಅದೇ ಅಲ್ಲೇನ್ರಿ ಸಮಾಜದಲ್ಲಿ ಈಗ ಅತ್ಯದ್ಭುತವಾಗಿ ನಡೀತಾ ಇರುವಂಥದ್ದೆಲ್ಲ ಅದೇ. ಸಿನಿಮಾದಲ್ಲಿ ನಡೆಯಲ್ಲ ಅಷ್ಟೇ, ಸಮಾಜದಲ್ಲಿ ನಗುನಗುತ್ತಾ ಇರುವಂಥ ಖಳರೇ ಜಾಸ್ತಿ. ಹೌದು ಅಲ್ವೋ? ಸೊ ಎಷ್ಟು ಸಿನಿಮಾ ಆಯ್ತು ಲೆಕ್ಕ ಹಾಕೋದು ಬಿಟ್ಬಿಟ್ಟಿದ್ದೀನಿ. ಇದಕ್ಕೆ ನನಗೆ ಪ್ರಕಾಶ್ ರೈ ಗುರು. ಪ್ರಕಾಶ್ ರೈ ಹೇಳಿದ್ದೊಂದು ಮಾತಿದೆ, ನೀವು ಎಷ್ಟು ಸಿನಿಮಾ ಮಾಡಿದ್ದೀರಿ ಅನ್ನುವಂಥದ್ದು ಮುಖ್ಯ ಆಗೋದೇ ಇಲ್ಲ. ಯಾಕಂದರೆ ಜನ ನಿಮ್ಮನ್ನು ನೆನಪಿಟ್ಕೊಳ್ಳೋದು ನಿಮ್ಮ ಹಿಂದಿನ ಸಿನಿಮಾ ಯಾವುದು ಅವರ ತಲೆಯಲ್ಲಿ ಉಳಿಯಿತೋ ಆ ಸಿನಿಮಾದಿಂದ ಅಂತ. ಸರ್, ನಾನು 1980s ಒಂದು ಪಿಕ್ಚರ್ ಮಾಡಿದೆ, ಸೂಪರ್ ಹಿಟ್ ಆಗಿತ್ತು. ಯಾರಿಗೆ ನೆನಪಿದೆ ಸರ್? ನೀವು ರಾಜ್ಕುಮಾರ್ ಆದರೆ ನಿಮ್ಮ ಸಿನಿಮಾ ಯಾರಾದ್ರು ನೆನ್ಪಿಟ್ಕೊಂಡಿರ್ಬೋದು. ಅಲ್ಲದೆ ಇದ್ರೆ ಜನರ ಮನಸ್ಸಿನಲ್ಲಿ ನಿಮ್ಮ ಪಾತ್ರ ಯಾವುದು ಇವತ್ತಿಗೂ ಅಚ್ಚಳಿಯದೆ ಉಳಿದಿದೆ ಅದೇ ನೀವು. ಅಷ್ಟೇ. 50 ಸಿನಿಮಾ ಮಾಡಿದೆ, 100 ಸಿನಿಮಾ ಮಾಡಿದೆ, 500 ಸಿನಿಮಾ ಮಾಡಿದೆ, ಏನು ಉಪಯೋಗ ಇಲ್ಲ. ಅದರಲ್ಲಿ ಏನೋ ರೆಕಾರ್ಡ್ ಮಾಡಿದ್ರೆ ಬ್ರಹ್ಮಾನಂದಂ ಮಾಡಿದ ಹಾಗೆ ಇವಾಗ 900 ಸಿನಿಮಾಗಳಿಗಿಂತ ಜಾಸ್ತಿ ಮಾಡಾಯ್ತವರು, ನಿಯರ್ಲಿ 1000 ಫಿಲ್ಮ್ಸ್ ಮಾಡಾಯ್ತವರು. ಆ ಥರದ್ದೇನೋ ದೊಡ್ಡ ದಾಖಲೆ ಬರೆಯುವಂಥದ್ದಿದ್ರೆ, ಅದನ್ನೇ ಗಿನ್ನೆಸ್ ದಾಖಲೆ ಆಗಿ ಹೇಳ್ಕೊಳ್ಳುವಂಥದ್ದಿದ್ರೆ ಹೌದು, ಆ ಥರದ್ದೇನಾದ್ರೂ ಆದರೆ ಆಗಲಿ, ನಾವು ಬೇಡ ಅನ್ನಲ್ಲ. ಆದರೆ ಅದಾಗದೇ ಇರುವಾಗ ನಂದು ಇವಾಗ 55 ಸಿನಿಮಾ ಆಯಿತು, 56ನೇ ಸಿನಿಮಾ ನಡೀತಾ ಇದೆ, 57ನೇ ಸಿನಿಮಾ. ಏನು ರೀ, ನಾನು ಎಷ್ಟು ದೊಡ್ಡ ನಟ ಗೊತ್ತಾ, 56 ಸಿನಿಮಾ ಮಾಡಿದ್ದೀನಿ. ನಾನ್ಸೆನ್ಸ್. ಇದೆಲ್ಲ ನಾನು ಲೆಕ್ಕನೇ ಇಟ್ಕೊಳ್ಳಲ್ಲ. ಇದೆಲ್ಲ ನಮಗೆ ಗುರುಗಳು ಹೇಳ್ಕೊಟ್ಟಂಥ ಪಾಠ. ಡೈರೆಕ್ಟ್ ಆಗಲ್ಲ. ಪ್ರಕಾಶ್ ರೈ ಯಾವುದೋ ಇಂಟರ್ವ್ಯೂ ಅಲ್ಲಿ ಹೇಳಿದ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ಅದು ನನಗೆ ಇಂಪ್ರೆಸ್ ಆಯಿತು, ಆದ ಕಾರಣ ಹೇಳ್ತಾ ಇದ್ದೀನಿ. ಅತಿ ಆಯ್ತು ಕೌಸಲ್ಯ, ಮಕ್ಕಳ ಹತ್ರ ಮಾತಾಡುವಾಗ ನಾಲಿಗೆ ಹಿಡಿತದಲ್ಲಿರಲಿ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಆದಮೇಲೆ ರಾಜಕುಮಾರ. ಅಲ್ಲಿ ಅಪ್ಪು ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಕೊಟ್ಟಿದ್ದರು ಸಂತೋಷ್ ಆನಂದರಾಮ್, ಅವರ ಚಿಕ್ಕಪ್ಪನ ಪಾತ್ರ. ಇದೆಲ್ಲ ಯಶಸ್ವಿಯಾದಂಥ ಸಿನಿಮಾಗಳು. ಅದರ ಪರಿಣಾಮ ಎಷ್ಟಿದೆ ಅಂತಂದರೆ, ಇತ್ತೀಚೆಗೆ ನಾವೊಂದು ಬಂಡೀಪುರದ ಕಡೆ ಹೋಗಿದ್ವಿ. ಬಂಡೀಪುರದ ಗೇಟಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ನನ್ನನ್ನು ಗುರ್ತು ಹಿಡಿದಿದ್ದು ರಾಮಾಚಾರಿಯಿಂದ. ಹೌದು,
10 ವರ್ಷ ಆಯಿತು ಆ ಸಿನಿಮಾ ರಿಲೀಸ್ ಆಗಿ. ಕರೆಕ್ಟಾಗಿ 2014ರಲ್ಲಿ ಅದು ರಿಲೀಸ್ ಆಗಿದ್ದು. ಇವತ್ತಿಗೂ ಆ ಪಾತ್ರವನ್ನು ನೆನಪಿಟ್ಕೊಂಡಿದ್ದಾರೆ. ಹಾಗಿದ್ರೆ ನಾನು ಯಾಕೆ ಹೀರೋಯಿನ್ ತಂದೆ ಬರೀ ಅದೇ ಮಾಡ್ತಾರೆ ಅಂತ ನಾನು ಯಾಕೆ ಕಂಪ್ಲೇಂಟ್ ಮಾಡಿ, ಏನೂ ಅವಶ್ಯಕತೆ ಇಲ್ಲ. ಇವಾಗ ಸಲಾರ್ ರಿಲೀಸ್ ಆಗಿದೆ, ಅದ್ಭುತವಾಗಿ ಓಡ್ತಾ ಇದೆ ಎಲ್ಲ. ಅದು ವ್ಯತ್ಯಾಸ ಏನು ಅಂತಂದರೆ ಈಗ ಜಗತ್ತಿನೆಲ್ಲೆಡೆ ಅದು ರಿಲೀಸ್ ಆಗಿದೆ. ಹಳೆ ಸಿನಿಮಾಗಳಿಗೂ ಇವತ್ತಿಗೂ ವ್ಯತ್ಯಾಸ ಅದೇ ತಾನೆ. ಮುಂಚೆ ಅದು ಬರೀ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇತ್ತು, ಇವಾಗ ಭಾರತದಲ್ಲಿ ಮಾತ್ರ ಅಲ್ಲ ವಿಶ್ವದಾದ್ಯಂತ ರಿಲೀಸ್ ಆಗುತ್ತೆ. ಅಲ್ಲಿ ಇರುವ ನನ್ನ ಪರಿಚಯದವರು ಅವರಿಂದೆಲ್ಲ ಮೆಸೇಜ್ ಬರುತ್ತೆ, ಓ ನಿಮ್ಮ ಪಾತ್ರ ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂತ. ಅದು ಹೀರೋಯಿನ್ ಅಪ್ಪನ ಪಾತ್ರನೇ. ನನಗೇನು ಸಮಸ್ಯೆ ಏನು? ಪ್ಯಾನ್ ಇಂಡಿಯಾ ಸಿನಿಮಾದಲ್ಲೂ ಹೀರೋಯಿನ್ ಅಪ್ಪನೇ. ಓಕೆ, ಪ್ಯಾನ್ ಇಂಡಿಯಾ ಅಪ್ಪ ಅಂತ ಹೇಳಿ. ಪ್ಯಾನ್ ಇಂಡಿಯಾ ಅಪ್ಪ. ಆಯಿತು. ಸೊ ಧಾರಾವಾಹಿಗಳು ಎಷ್ಟು ಎಪಿಸೋಡ್ ಅದು ಲೆಕ್ಕಕ್ಕೆ ಹೋಗಿಲ್ಲ. 1-2 ಸೀರಿಯಲ್ಗಳು 1000 ಎಪಿಸೋಡ್ ಆಗಿದೆ. ಮಹಾಭಾರತ 1000 ಕ್ರಾಸ್ ಆಯಿತು, ರಾಧಾ 1000 ಕ್ರಾಸ್ ಆಯಿತು, ಇನ್ನೆಷ್ಟೋ ಸೀರಿಯಲ್ಗಳು 500 ಹಾಗೆ ಹೀಗೆ. ಎಷ್ಟು ಎಪಿಸೋಡ್ ಆಯಿತು ಅಂತ ಲೆಕ್ಕ ಇಟ್ಕೊಳ್ಳೋದ್ರಲ್ಲಿ ಏನೂ ಕಾಣೋದಿಲ್ಲ ನನಗೆ. ಜನ ಯಾವ ಪಾತ್ರನ ನೆನಪಿಟ್ಕೊಂಡಿದ್ದಾರೆ ಅಂತ. ನೆನಪಿಡದೇ ಇರುವಂತಹ ಪಾತ್ರಗಳು ಸುಮಾರಿದ್ದಾವೆ. ಆ ಧಾರಾವಾಹಿಗಳ ಹೆಸರು ಹೇಳಿದ್ರೆ ಸುಮ್ಮನೆ ಆ ಧಾರಾವಾಹಿ ಮಾಡೋದವ್ರಿಗೆ ಬೇಜಾರಾಗುತ್ತೆ. ಬೇಡ, ನನ್ನನ್ನು ಗುರುತು ಹಿಡಿಯೋರು. ಈಗ ಜಿ ಕನ್ನಡದಲ್ಲಿ ಹಿಟ್ಲರ್ ಕಲ್ಯಾಣ ಬರ್ತಾ ಇದೆ, ಅಲ್ಲೂ ಹೀರೋಯಿನ್ ತಂದೆ. ಹೌದು ಮೇಡಮ್, ಇವಳು ಗೊತ್ತಿಲ್ಲ. ನನ್ನ ಮಗಳು. ನೀವು ಇವ್ರ ನಾಟಕನೇನು ನೋಡ್ದ ನಿಂತಿದ್ದೀರಾ ಇನ್ಸ್ಪೆಕ್ಟರ್? ಅದರ ಪಾಪ್ಯುಲಾರಿಟಿಯ ಜೊತೆಗೆ ಕೆಲವು ಹಳ್ಳಿಗಳಿಗೆ ಶೂಟಿಂಗಿಗೆ ಹೋದಾಗ ನನಗೆ ಬಹಳ ಸಂತೋಷ ಕೊಡೋದು ಅದು. ವಿಶೇಷವಾಗಿ ಹಳ್ಳಿಗಳಲ್ಲಿ ಜನ ನನ್ನನ್ನು ಗುರುತು ಹಿಡಿಯುವಾಗ, ಹಿಟ್ಲರ್ ಕಲ್ಯಾಣದಲ್ಲಿ ಲೀಲಾ ಅವರಪ್ಪ ಅಂದ್ಬಿಟ್ಟು, ಸರ್ ನೀವು ಯುಧಿಷ್ಠಿರ ಮಾಡಿದ್ರಲ್ವಾ, ಅದು ಕೇಳ್ತಾರೆ. ಅದು ಕೇಳ್ತಾರೆ. ಎಸ್ಪೆಷಲಿ ಹಳ್ಳಿಗಳಲ್ಲಿ ತುಂಬಾ ಖುಷಿ ಆಗ್ಬಿಡುತ್ತೆ. ನೀವು ಆ ಪಾತ್ರ ನೆನ್ಪಿಟ್ಕೊಂಡಿದ್ದೀರಲ್ಲ, ಬೇರೆ ಯಾವ್ದಲ್ದೇ ಇದ್ರೆ ಆ ಪಾತ್ರ ನೆನ್ಪಿಟ್ಕೊಂಡಿದ್ದೀರಲ್ಲ, ಖುಷಿ ಆಯ್ತು. ಸೊ ಆ ಥರ ನಡೀತಾ ಇತ್ತು ಲೈಫ್. ಈಗ ಎಷ್ಟು 14ನೇ ವರ್ಷದ ಆ್ಯಕ್ಟಿಂಗ್ ಕರಿಯರ್ ಇದು ತಮ್ಮ ಫುಲ್ ಟೈಮ್. 2009, 23, 24, 15 ವರ್ಷ ಆಯ್ತು. ಅವು ಇನ್ನೂ ಬೇಗ ಬರಬೇಕಿತ್ತು ಅಂತ ಅನಿಸ್ತಿದ್ದೇನೆ ಈಗ ಬಹುಶಃ. ಆ ಥರದ ಯೋಚನೆಗಳಿಲ್ಲ. ಇನ್ನೂ ಬೇಗ ಬರ್ತಿದ್ರೆ ಇಷ್ಟು ಯಶಸ್ಸು ಸಿಗ್ತಾ ಇತ್ತೋ ಇಲ್ವೋ ಯಾರಿಗೆ ಗೊತ್ತು. ಅಥವಾ ನಾನು ನಾಯಕ ಆಗ್ಬೋದಾಯ್ತು ಬೇಗ ಬಂದಿದ್ರೆ. ಅದು ತುಂಬ ಜನ ಹೇಳಿದ್ರು, ನೀವು ಈಗಲೂ ನಾಯಕ ಆಗ್ಬೋದು ಅಂತ. ಮಾಡಿಸ್ರಪ್ಪ, ನೀವು ಪ್ರೊಡ್ಯೂಸ್ ಮಾಡಿ, ನಾನು ಆ್ಯಕ್ಟ್ ಮಾಡ್ತೀನಿ. ಸಿಂಪಲ್ ಅಷ್ಟೇ. ನಾವು ಸುಮ್ಮನೆ ರೀ, ನಾವು ಹೀಗಿದ್ರೆ ಹಾಗಾಗ್ಬೋದಿತ್ತು ಅನ್ನೋದೆಲ್ಲ ನಾನ್ಸೆನ್ಸ್. ಹೀಗಿದ್ರೆ ಹೀಗಾಗ್ತಿದ್ರೆ ಹಾಗಾಗ್ಬೋದಾಗಿತ್ತು, ಇದು ಯಾವುದು ಅಂದ್ಕೊಂಡ ಹಾಗೆ ನಡೆಯುವಂಥದ್ದಲ್ಲ. ಇವಾಗ ನೋಡಿ, ನೀವು ಆವಾಗ ಹೇಳಿದ್ರಲ್ಲ, ಹೆಂಡತಿ ಮೈಸೂರಲ್ಲಿ, ಅಪ್ಪ ಭಾರತದಲ್ಲಿ, ಮಗಳು ಬೆಂಗಳೂರಲ್ಲಿ ಆಗ್ತಿದ್ರಿ ಅಂತ. ಈಗ ನಮ್ಮ ಸಿಚುವೇಶನ್ ಹಾಗೆ ಆಗಿದೆ. ನನ್ನ ಹೆಂಡತಿಗೆ ಪ್ರಮೋಷನ್ ಆದಮೇಲೆ ಟ್ರಾನ್ಸ್ಫರ್ ಆಗಿದೆ. ಸೊ ಅವ್ರು ಈಗಲೂ ಜಿ ಎಸ್ ಟಿ ಡಿಪಾರ್ಟ್ಮೆಂಟಲ್ಲಿ ಇದ್ದಾಳೆ. ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಆಗಿದೆ. ಸದ್ಯಕ್ಕೆ ಪುಣೆ ಅಂತ ಹಾಕಿದ್ದಾರೆ. ಪುಣೆಯಿಂದ ಎಲ್ಲಿ ಹಾಕ್ತಾರೆ ಗೊತ್ತಿಲ್ಲ. ಹಾಗಾಗಿ ಇನ್ನೊಂದು ತಿಂಗಳು ಒಳಗೆ ಅವಳು ಬೆಂಗಳೂರು ಬಿಡ್ತಾಳೆ. ಮಗಳು ಲಂಡನ್ನಲ್ಲಿ ಓದ್ತಾ ಇದ್ದಾಳೆ. ಸಿನಿಮಾ ಮೇಕಿಂಗ್ ಬಗ್ಗೆ ಲಂಡನ್ನಲ್ಲಿ ಓದ್ತಾ ಇದ್ದಾಳೆ. ಹಾಗಾಗಿ ಒಬ್ರು ಪುಣೆ, ಒಬ್ರು ಬೆಂಗಳೂರು, ಒಬ್ರು ಲಂಡನ್ನು. ಸೊ ಗ್ಲೋಬಲ್ ಫ್ಯಾಮಿಲಿ. ಒಬ್ಬರೇ ಮಗಳು. ಯಾಕೆಂದ್ರೆ ಅಲ್ಲ, ಯಾಕೆ ಕಮ್ಮಿ ಫ್ಯಾಮಿಲಿ ಯಾಕೆ ಅಂತ ಕೇಳಿದೆ ಸರ್. ಸಾಕು ಅನ್ನಿಸ್ತು ನಮಗೆ. ಮುಂಚಿಂದ ಕೂಡ ಸತ್ಯ ಹೇಳಬೇಕು ಅಂದರೆ ನಮಗೆ ಮಕ್ಕಳು ಆಗಬೇಕು ಅಂತ ಕೂಡ ನಾವು ಅಂದ್ಕೊಂಡಿರಲಿಲ್ಲ. ಮಕ್ಕಳು ಬೇಕೇ ಬೇಕು ಅನ್ನುವ ರೀತಿಯಲ್ಲಿ ನಾವು ಯೋಚನೆ ಮಾಡೇ ಇರಲಿಲ್ಲ. ನಮಗೆ ಯಾವತ್ತಿದ್ರೂ ನಾವಿಬ್ಬರು ಒಟ್ಟಿಗಿರಬೇಕು ಅನ್ನುವಂಥ ಯೋಚನೆ ಮಾತ್ರ ಇತ್ತಿದ್ದು. ಆಮೇಲೆ ಯಾವತ್ತೋ ಒಂದು ದಿವಸ ಒಂದು ಮಗು ಬೇಕೇನೋ ಅಂತ ಅಂದ್ಕೊಂಡು ಮಗಳು ಹುಟ್ಟಿದ್ಲು. ಆಮೇಲೆ ನಮ್ದು ಏನಿದ್ರು ಅವಳೊಬ್ಳಿಗೆ, ಎಲ್ಲ ರೀತಿಯಲ್ಲೂ ಅವಳೊಬ್ಳಿಗೆ ಸಿಕ್ಕಲಿ ಅಂತ ಒಬ್ಳಿಗೆ ನಿಲ್ಲಿಸ್ಬಿಟ್ವಿ. ಮತ್ತು ಎಲ್ಲೋ ಕಾರಣಗಳು ಇರ್ತಾವಲ್ಲ. ಅದಕ್ಕೆ ನಾವು ಸುಮ್ಮನೆ ರೀ, ಮಕ್ಕಳನ್ನ ಹೆರೋದು ಸುಲಭ ಅಂತ ಅಂದ್ಕೊಳ್ಳೋದು, ಮಕ್ಕಳಾಗ್ಬಿಡ್ಬೇಕು ಅಂತ ಅಂದ್ಕೊಳ್ಳೋದು ಸುಮ್ಮನೆ. ಅದು ಹೆಣ್ಣುಮಕ್ಕಳ ರೀತಿಯಿಂದ ಯೋಚನೆ ಮಾಡಿದ್ರೆ ಭಾರಿ ಕಷ್ಟ ಅದು. ಯಾಕಂದರೆ ಹೆಣ್ಣುಮಕ್ಕಳಿಗೆ ನಿಜವಾಗ್ಲೂ ಅದು ಒಂದು ರೀತಿ ಮರುಜನ್ಮನೆ. ಗರ್ಭಾವಸ್ಥೆಯಲ್ಲಿ ಅವರಿಗೆ ಅವರ ಟೇಸ್ಟ್ಗಳು ಬದಲಾಗ್ಬಿಡ್ತವೆ, ಅವರ ಇಷ್ಟಗಳು ಬದಲಾಗ್ತವೆ. ಇಷ್ಟರವರೆಗೆ ಹಲಸಿನ ಹಣ್ಣು ತುಂಬ ಇಷ್ಟ ಅಂದರೆ ಗರ್ಭಾವಸ್ಥೆಯಲ್ಲಿ ಹಲಸಿನ ಹಣ್ಣು ನೋಡಿದ್ರೆ ವಾಸನೆ ಬರುತ್ತೆ, ವಾಂತಿ ಬರುತ್ತೆ. ಮಕ್ಕಳು ಹುಟ್ಟಿದ ಮೇಲೆ ಪುನಃ ವಾಪಸ್ ಬರ್ತಾರೆ, ಆ ವಿಷಯ ಬೇರೆ.
ಬಟ್ ಆ 9 ತಿಂಗಳುಗಳ ಕಾಲ ಅವರ ಜೀವನ ಅವ್ರದ್ದಾಗಿರೋದಿಲ್ಲ. ಭಾಳ ಕಷ್ಟ ಇದೆ ಅದು. ಸುಮ್ಮನೆ ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಗ್ರೇಟ್. ಸೊ ಈಗ ತಮ್ಗೆ ಬರವಣಿಗೆ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರಿ. ಸೊ ಈ ಡೈರೆಕ್ಟರ್ ಆಗಬೇಕು ಅಂತ ಏನಾದ್ರು ಆಸೆ, ಡೈರೆಕ್ಷನ್ ಮಾಡೋದು ಆಸೆ ಇದೆ. ಬಟ್ ಈಗಿನ ಸಂದರ್ಭದಲ್ಲಿ ನಮ್ಮ ಕಥೆಯನ್ನೇ ಇಟ್ಟುಕೊಂಡು ನಾವು ನಿರ್ದೇಶಕರಾಗಬೇಕು ಅನ್ನುವಂಥ ಪರಿಸ್ಥಿತಿ ಜಾಸ್ತಿ ಇದೆ. ಸಿನಿಮಾ ಕ್ಷೇತ್ರದಲ್ಲಿ ಈಗಿನ ಪರಿಸ್ಥಿತಿ ಆ ರೀತಿ ಇದೆ. ಇನ್ನೊಬ್ಬರ ಕಥೆಯನ್ನು ಮತ್ತೊಬ್ಬರು ಡೈರೆಕ್ಟ್ ಮಾಡುವಂಥದ್ದು ಹೋಗ್ತಾ ಹೋಗ್ತಾ ಇನ್ನೂ ಕಷ್ಟ ಆಗ್ತಾ ಇದೆ. ನನಗೆ ಇವಾಗ ಸಿನಿಮಾಗಿಂತ ವೆಬ್ ಸೀರೀಸ್ ಮಾಡಬೇಕು ಅಂತ ಹೇಳುವಂಥ ಯೋಚನೆ ಜಾಸ್ತಿ ಆಗ್ತಾ ಇದೆ. ದುಡ್ಡು ಮಾಡ್ತೀವಿ ಅನ್ನುವಂಥದ್ದು ನನಗೆ ತಲೆಯಲ್ಲಿ ಇಲ್ಲ. ಸಿನಿಮಾದಿಂದ ದುಡ್ಡಾಗುತ್ತೆ, ವೆಬ್ ಸೀರೀಸಿಂದ ದುಡ್ಡಾಗುತ್ತೆ, ಎಲ್ಲ ದಿನಗಳು ಹೊಟ್ಟೋದ್ವು. ಯಾಕಂದರೆ ನೀವು ಪ್ರಶಾಂತ್ ನೀಲ್ ಥರ ಸಿನಿಮಾ ಮಾಡ್ತೀರಿ ಅಂದರೆ ಸ್ವಲ್ಪ ದುಡ್ಡು ಮಾಡ್ತೀರೋ ಏನೋ. ಹೊಂಬಾಳೆ ಅಂತ ಪ್ರೊಡ್ಯೂಸರು ಅಥವಾ ಬೇರೆ ಆ ಥರದ ದೊಡ್ಡ ಬಜೆಟ್ಟಿನ ರೀತಿಯ, ಈಗ ನೆಕ್ಸ್ಟ್ ಪ್ರೇಮ್ ಅವರ ನಿರ್ದೇಶನದಲ್ಲಿ KD ಸಿನಿಮಾ ಮಾಡ್ತಾ ಇದ್ದೀನಿ. ಅದರಲ್ಲೂ ಹೀರೋಯಿನ್ ತಂದೆ ಅಲ್ಲ, ಅದು ಬೇರೆ, ಅದರಲ್ಲಿ ಬೇರೆ ಕ್ಯಾರೆಕ್ಟ್ರು. ಹೌದು, ಬಹಳ ಸಮಯ ಆದಮೇಲೆ ಹೀರೋಯಿನ್ ತಂದೆ ಅಲ್ಲದಂತಹ ಪಾತ್ರ ಮಾಡ್ತಾಯಿದ್ದೀನಿ. ಬಟ್ ನಾನು ಹೇಳಕ್ಕೆ ಹೊರಟಿದ್ದು ಅಂಥವ್ರ ಕೈಯಿಂದ ಮಾತ್ರ ದುಡ್ಡು ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟೇ ಸಿನಿಮಾಗಳು ಹೆಸರು ಮಾಡಿದ್ರೂ ನೀವು ನಿಜವಾಗ್ಲೂ ದುಡ್ಡು ಬಂತ ಅಂತ ಕೇಳಿದ್ರೆ ವರ್ಷಕ್ಕೊಂದು 10 ಸಿನಿಮಾಕ್ಕೆ ದುಡ್ಡು ಬಂದಿದ್ರು ದೊಡ್ಡದು. 200-230 ಚಿತ್ರಗಳು ಬರ್ತವೆ ಕನ್ನಡದಲ್ಲಿ, ಅದರಲ್ಲೊಂದು 10 ಸಿನಿಮಾಕ್ಕೆ ದುಡ್ಡು ಬರುತ್ತೆ. ಹಾಗಾಗಿ ನಾನು ನಿರ್ದೇಶನ ಮಾಡಿದ್ರೂ ದುಡ್ಡು ಬರುತ್ತೆ ಅನ್ನುವಂಥ ಯೋಚನೆ ಇಟ್ಕೊಂಡು ಹೋಗಲೇಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಸಿನಿಮಾ ಮಾಡಬೇಕು, ದುಡ್ಡು ಬಂದರೆ ಬೋನಸ್ಸು. ಒಟ್ಟು ನಡೀತಾ ಇದೆ ಲೈಫ್? ಹಾಂ, ಚೆನ್ನಾಗಿ ನಡೀತಾ ಇದೆ. ವೆರಿ ನೈಸ್, ಕಂಪ್ಲೇಂಟ್ಸ್ ಇಲ್ಲ. ಸೂಪರ್. ಸೊ ಧಾರಾವಾಹಿ ಬಿಟ್ಟರೆ ಈಗ ಯಾವುದನ್ನು ಬಿಡೋ ಅಂಥ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಕೆಲವು ಸಿನಿಮಾದಲ್ಲಿ ಸ್ವಲ್ಪ ಹೆಸರು ಮಾಡಿದ್ಮೇಲೆ ಧಾರಾವಾಹಿನ ಬಿಡ್ತಾರೆ, ಆ ಥರದ್ದೆಲ್ಲ. ಅದು ಅವರವರ ನಿರ್ಧಾರ, ಅವರವರ ಚಾಯ್ಸು. ನನಗೆ ಆ ಸಮಯದಲ್ಲಿ ನನಗೆ ಕೆಲಸ ಮಾಡಬಹುದು ಅಂತ ಅನ್ನಿಸಿದ ಎಲ್ಲ ಕೆಲಸವನ್ನು ನಾನು ತಗೋತೀನಿ. ಇವಾಗ ಒಂದು ಸೀರಿಯಲ್ ಮುಗೀತು, 1 ತಿಂಗಳು ಸುಮ್ಮನೆ ಕೂತ್ಕೊಳ್ಳೋಣಪ್ಪ, ಒಂದು ಸ್ವಲ್ಪ ಉಸಿರಾಡೋಕ್ಕೆ ಟೈಮ್ ಆಗುತ್ತೆ. ನಮಗೆ ಹಾಗೇನಿಲ್ಲ. ನಾವು ಎಲ್ಲಿ ಸಾಧ್ಯನೋ ಅಲ್ಲೆಲ್ಲ ಬ್ರೇಕ್ ತಗೋತಾನೆ ಇರ್ತೀವಿ. ಮಧ್ಯ ಮಧ್ಯ 4 ದಿನ ಗ್ಯಾಪ್ ಸಿಕ್ಕ ತಕ್ಷಣ ಎಲ್ಲೋ ಬೇರೆ ಊರಿಗೆ ಹೋಗ್ತಾ ಇರ್ತೀವಿ. ಹಾಗಾದ ಕಾರಣ ನಮ್ಗೆ ಉಸಿರಾಡೋದಕ್ಕೆ ಅಂತ ಬೇರೆ ಟೈಮ್ ಬೇಕು, ಈ ಥರದ್ದೆಲ್ಲ ಇಲ್ಲ. ಯಾರೋ ಒಬ್ರು ಸಿನಿಮಾಗೆ ಕರೆದ್ರು, ಸರ್ 10 ದಿವಸ ಕೆಲಸ, ಈ ಥರ 5 ದಿವಸ ಜನವರಿನಲ್ಲಿ, ಫೆಬ್ರವರಿಯಲ್ಲಿ 5 ದಿವಸ ಕೆಲಸ, ಡೇಟ್ಗಳನ್ನು ಹೇಳ್ತೀವಿ, ಹೀಗೆ 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 ಇಂತಿಂಥ ಪಾತ್ರ ಮಾಡೋದಕ್ಕೆ ಸಾಧ್ಯ ಇದೆ. ಆಮೇಲೆ ಅವರು ಕರೆಕ್ಟಾದ ಪಾರ್ಟಿ ಅಂತ ಅನಿಸಿದ್ರೆ ಮಾಡೋದೆ ಅಷ್ಟೇ. ಸೀರಿಯಲ್ಲು ಹಾಗೆ. ಸೊ ನೀವು ಪ್ರೋಸೆಸ್ಸಲ್ಲಿ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದೀರಿ. ಸೊ ಜಸ್ಟ್ ಕೀಪ್ ಮೂವಿಂಗ್ ಅಷ್ಟೇ. ಸೀರಿಯಲ್ ಯಾರು ಬರಲಿ, ಸಿನಿಮಾ ಯಾರು ಬರಲಿ, ಗೆಲ್ಲಿ ಸೋಲಿ ಜಸ್ಟ್ ಕೀಪ್ ಮೂವಿಂಗ್. ವೆರಿ ನೈಸ್, ಸೂಪರ್. ಮೇಡಮ್ ರಿಟೈರ್ ಆದ್ಮೇಲೆ ಫುಲ್ ಟೈಮ್ ನೀವು ಇನ್ನೂ ಇದು ನೀವು ಭಾರಿ ಡೇಂಜರಸ್ ಪ್ರಶ್ನೆ ಕೇಳ್ತಾ ಇದ್ದೀರಿ. ಗೊತ್ತಾಯ್ತಾ? ಎಂತ ಮಾಡೋದು ಮಾರ್ರೆ. ಈಗ ಹೆಂಡತಿ ರಿಟೈರ್ ಆದಮೇಲೆ ನಾವೆಂತ ಮಾಡೋದು ಅಂತ ದೊಡ್ಡ ಪ್ರಶ್ನೆ ಉಂಟು. ಅವಳಿಗೆ ಉಡುಪಿಯಲ್ಲಿ ಹೋಗಿ ಬದುಕಬೇಕಂತ ಉಂಟು. ಅವಳು ಆಂಧ್ರದವಳಾದರೂ ಕೂಡ, ಆಂಧ್ರ ಕರಾವಳಿಯವಳಾದರೂ ಕೂಡ ಉಡುಪಿಯಲ್ಲಿ ಹೋಗಿ ಬದುಕಬೇಕು ಅಂತ ಉಂಟು ಅವಳಿಗೆ ಮನಸ್ಸಲ್ಲಿ. ಅಲ್ಲಿ ಮನೆ ಎಲ್ಲ ಮಾಡಿ ಇಟ್ಕೊಂಡಿದ್ದೇವೆ. ಹಾಗಂತ ಹೇಳಿ ನಾವು ಉಡುಪಿಗೆ ಹೋಗಿ ಕೂತ್ರೆ ಯಾರು ಕರೀತಾರೆ ಮಾರ್ರೆ ನಮ್ಮನ್ನು? ಅಲ್ವಾ? ಆದ್ರೂ ಕರೀತಾರೆ ಅಂತ ಒಂದು ಧೈರ್ಯ ಉಂಟು. ನಾವು ಉಡುಪಿಯವರು ಹೌದು, ಮೈಸೂರಿನವರು ಹೌದು. ಇಲ್ಲ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಲ್ಲ. ಅಷ್ಟೇ. ನಿನಗೆ ಜಾಬ್ ಎಂತಕ್ ಮಾರೆ? ನಮ್ದೇ ತೋಟ ಉಂಟು, ಭತ್ತದ ಮಿಲ್ ಉಂಟು, ಇಲ್ಲೇ ದುಡಿಬೋದಲ್ಲ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ನಮ್ಮ ರವಿ ಭಟ್ ಸರ್ ಅವರ ಪತ್ನಿ ಮಲ್ಲಿಕಾ ಮೇಡಮ್ ಬಿಡಿಸಿರುವಂತಹ ಚಿತ್ರಗಳು, ಪೇಂಟಿಂಗ್ಸು. ಸೊ ಭಾಳ ಒಳ್ಳೆ ಪೇಂಟಿಂಗ್ಸ್. ಅಂದರೆ ಅವರು ಹೇಗೆ ಕಲಾವಿದರು? ಬೈ ಹವ್ಯಾಸನ ಅಥವಾ ವೃತ್ತಿನ? ಹವ್ಯಾಸ ಅಷ್ಟೇ. ಅವರು ಕಾಲೇಜಲ್ಲಿ ಇದ್ದಾಗಿಂದ ಬಿಡಿಸ್ತಾ ಇದ್ರು. ಅದನ್ನು ಇವಾಗ ಫ್ರೀ ಟೈಮ್ನಲ್ಲಿ ಅದನ್ನು ಅದೇನು ಅವರೇ ಹೇಳ್ಕೊಳ್ಳುವ ರೀತಿಯಲ್ಲಿ ಫುಡ್ ಫಾರ್ ಸೋಲ್ ಅಂತ. ಆತ್ಮಕ್ಕೆ ಆಹಾರ. ಹೌದು, ನಮ್ದು ಯಾವುದೋ ಒಂದು ಹವ್ಯಾಸ ಇರಬೇಕು, ಅದು ನಮ್ಮ ಆತ್ಮವನ್ನು ಚೆನ್ನಾಗಿಟ್ಟಿರುತ್ತೆ, ಪೋಷಣೆ ಮಾಡ್ತಾ ಇರುತ್ತೆ. ಹೌದು. ಯಾಕಂದರೆ ನಾವು ಮಾತಾಡ್ತಾ ಇದ್ವಲ್ಲ,
ಎಲ್ಲೋ ಒಂದು ಕೆಲಸ ಮಾಡ್ಕೊಂಡಿದ್ದು ನಮಗೆ ಬೇರೆ ಕೆಲಸದಲ್ಲಿ ಆಸಕ್ತಿ ಇದ್ದು ಅಯ್ಯೋ ಅಲ್ಲಿ ಮಾಡಬೇಕಾಗಿತ್ತು ಅದು ಮಾಡಬೇಕಾಗಿತ್ತು ಅಂತ ಮನಸ್ಸಿನ ತುಡಿತ ಎಲ್ಲೋ ಒಂದಿರುತ್ತೆ. ಆ ಥರದ ತುಡಿತ ಅವಳಿಗೆ ಪೇಂಟಿಂಗ್ ಬಗ್ಗೆ ಇದ್ದಿದ್ದು. ಕೆಲಸ ಮಾಡ್ತಾನೂ ಮಾಡ್ಬೋದು. ಹೌದು, ಏಕ ವ್ಯಕ್ತಿ ತಾವು ಬಿಡುವಿನ ಸಮಯದಲ್ಲಿ ಮಾಡ್ಬೋದು. ಹೌದು, ವೆರಿ ನೈಸ್. ಎಷ್ಟು ಚೆನ್ನಾಗಿ ಮಾಡಿದ್ರು. ಇದೆಲ್ಲ ಏನು ಫಾರ್ಮ್ಯಾಟ್? ಅದೇನು ಆಯಿಲ್ ಪೇಂಟ್ ಅಂತ? ಇದೆಲ್ಲ ಆಯಿಲ್, ಬಟ್ ಇವಾಗ ಆಯಿಲ್ ನಿಲ್ಲಿಸ್ಬಿಟ್ಟಿದ್ದಾಳೆ, ಅಕ್ರಿಲಿಕ್ ಮಾಡ್ತಾ ಇದ್ದಾಳೆ. ಓಕೆ, ಹೌದು. ಇದೆಲ್ಲ ಇಲ್ಲಿರೋದೆಲ್ಲ ಅಕ್ರಿಲಿಕ್, ಹೆಚ್ಚಿಂದ ಅಕ್ರಿಲಿಕ್. ಅದ್ರ ಕೋರ್ಸ್ ಏನು ಮಾಡಿಲ್ಲ? ಏನು ಮಾಡಿಲ್ಲ. ಕೋರ್ಸ್ ಗಿರ್ಸ್ ಎಲ್ಲ ಏನೂ ಮಾಡಿಲ್ಲ, ಯಾವ ಟ್ರೈನಿಂಗು ತಗೊಂಡಿಲ್ಲ. ಎಲ್ಲ ಇವಾಗ ಇಂಟರ್ನೆಟ್ಟೇ ಗುರು. ಇವಾಗ ಅಡುಗೆ ಮಾಡೋ, ನಿಮ್ಮ ಅಡುಗೆ ಮಾಡೋಕೆ ಬರ್ತಾ? ಬರಲ್ವಾ? ಯೂಟ್ಯೂಬಲ್ಲಿ ನೋಡ್ರಿ, ಬೇಕಾದಷ್ಟಿದೆ ಅಡುಗೆ ಕೋರ್ಸ್ಗಳು, ಬಂದ್ಬಿಡುತ್ತೆ. ಜೀರಿಗೆ ಇಷ್ಟು ಹಾಕಿ, ಸಕ್ಕರೆ ಇಷ್ಟು ಹಾಕಿ ಅಂತೆಲ್ಲ ಹೇಳ್ತಾರೆ, ನೋಡ್ಕೊಂಡು ಅಡುಗೆ ಮಾಡಿಬಿಡ್ಬೋದು. ಅದೇ ಥರ ನೀವು ಹೀಗೆ ಹೇಳ್ತೀರಾ. ನಮ್ಮ ತಾಯಿ 80 ವರ್ಷ ದಾಟಿದ ನಮ್ಮ ತಾಯಿ ಗೂಗಲಲ್ಲಿ ವಾಯ್ಸ್ ಸರ್ಚ್ ಮಾಡ್ತಾರೆ, ಹೌ ಟು ಮೇಕ್ ಕೌದಿ ಅಂತ. ನಾವು 5 ಜನ ಮಕ್ಕಳು, ನಮ್ಮ ಅಕ್ಕನಿಗೊಬ್ಳು ಮಗಳು, 6 ಜನಕ್ಕೆ ಕೌದಿ ಹೊಲಿತಾ ಇದ್ದಾರೆ. ನಾವು ಅಮ್ಮ ಹೊಲಿದಿದ್ದು ಕೌದಿ ಇದೆ, ತೋರಿಸ್ತೀನಿ ಬೇಕಿದ್ರೆ. ನಮಗೊಂದು ಕೊಟ್ಟಾಗಿದೆ, ಇನ್ನು ಉಳಿದ ಮಕ್ಕಳಿಗೆ ಹೊಲಿತಾ ಇದ್ದಾರೆ. ವರ್ಕ್ ಇನ್ ಪ್ರೋಗ್ರೆಸ್. ಹೌದು. ಸೊ ಅದನ್ನ ಹುಡುಕಿರೋದು ಗೂಗಲ್, ಯೂಟ್ಯೂಬಲ್ಲಿ ಬೇರೆ ಬೇರೆ ಇದರಲ್ಲಿ ಟ್ರೈನರ್ಸ್ ಎಲ್ಲ ಫಾರಿನರ್ಸು. ಹೌದು, ಅವ್ರು ಹೇಳ್ಕೊಡ್ತಾರೆ ಇಂಥ ಡಿಸೈನು ಕೌದಿ ಹೀಗೆ ಮಾಡೋದಕ್ಕೆ, ಈ ಥರ ಬಟ್ಟೆ, ಇಲ್ಲಿ ಈ ಥರ ಡಿಸೈನು, ಅದು ಇದು ಅಂತ. ಎಂಥ ಡಿಸೈನ್ಗಳಿದಾವೆ ಗೊತ್ತಾ? 80 ವರ್ಷದವರು ಗೂಗಲ್ ವಾಯ್ಸ್ ಸರ್ಚ್ ಮಾಡಿ ನೆಟ್ಟಲ್ಲಿ ಕಲ್ತು ಮಾಡ್ತಾರೆ. ಅಂದ್ರೆ ಅವ್ರಿಗೆ ಸ್ಟಿಚಿಂಗ್ ಬರ್ತಾ ಇತ್ತು, ಅದನ್ನು ಕಲ್ತಿದ್ದಲ್ಲ. ಬಟ್ ಕೌದಿಯ ಡಿಸೈನ್ಗಳನ್ನು ಹೇಗೆ ಮಾಡ್ಬೋದು, ಅದರ ಲೆಕ್ಕಾಚಾರ ಹೇಗೆ ಅವ್ರು ಮಾಡ್ತಾರೆ. ಅಂದರೆ ಅಲ್ಲ, ಇದು ದೊಡ್ಡ ಕೆಲಸ ಅಲ್ಲ ಅಂತಲ್ಲ, ಇದು ಭಯಂಕರ ದೊಡ್ಡ ಕೆಲಸ. ನನ್ನ ಕೈಯಲ್ಲಿ ಒಂದು ಚಿತ್ರನೂ ಬರೆಯೋಕ್ಕಾಗಲ್ಲ, ಆಯ್ತಾ? ಆ ಲೆಕ್ಕದಲ್ಲಿ ಗ್ರೇಟ್ ವರ್ಕ್, ತುಂಬಾ ಚೆನ್ನಾಗಿ. ಬಹುಶಃ ಇದೆಲ್ಲ ಅವರೇ ಮೇಡಮೇ ಮಾಡೋದು ಅಲ್ಲ, ಇದೆಲ್ಲ ರೆಡಿಮೇಡ್ ಸ್ಟಿಕ್ಕರ್ಸ್ ಇದು. ಸರ್, ಬಹುಶಃ ಏಜ್ ಅಲ್ಲಿ ಎಲ್ಲ ಗಡ್ಡ ಬಿಟ್ಕೊಂಡು ನೋಡ್ತಿದ್ರು ಅನ್ಸುತ್ತೆ ಅವಾಗ. ಒಂದು ಯಾರಾದ್ರು 80s ಅಲ್ಲಿ ಒಂಥರ ಆಂಗ್ರಿ ಯಂಗ್ ಮ್ಯಾನ್ ಲುಕ್ ಅವಾಗೆಲ್ಲ. ಆಂಗ್ರಿ ಯಂಗ್ ಮ್ಯಾನ್ ಅಲ್ಲ, ತುಂಬಾ ಇನ್ನೂ ಬಹಳ ಯಂಗ್ ಆಗಿ ಕಾಣ್ತಾ ಇದ್ದೆ. ಕಾಲೇಜ್ ಲೆಕ್ಚರರ್ ಇದ್ರೆ ಯಾರು ನಂಬ್ತಾ ಇರ್ಲಿಲ್ಲ, ಹುಡುಗರು ಹೆದರ್ಕೋತಾ ಇರ್ಲಿಲ್ಲ. ಸ್ವಲ್ಪ ಮೆಚುರಿಟಿ. ಮತ್ತೆ ಇನ್ನೊಂದು ಸೀಕ್ರೆಟ್ ಹೇಳ, ನಾನು ಹೆಂಡತಿ ಬಿದ್ದಿದ್ದೆ ಗಡ್ಡಕ್ಕೆ. ಮತ್ತೆ ಅದೇ ತೆಗೆದ್ಬಿಟ್ಟಿದ್ದೀರಾ? ಬಿದ್ಮೇಲೆ ನೇನ್ ಬಿಡು ಅಂತ. ಅದು ಮಧ್ಯದಲ್ಲಿ ಅಮೆರಿಕಾ ಸಹವಾಸ ಎಲ್ಲ ಆಗಿ ಅಮೆರಿಕಾ ವೀಸಾಕ್ಕೆ ಹೋದಾಗ 1-2 ಸಲ ರಿಜೆಕ್ಟ್ ಆಯ್ತು, ಬಿಕಾಸ್ ಆಫ್ ಗಡ್ಡ ಅಂತ ಹೇಳಿದ್ರು. ಅಂತ ಅಮೆರಿಕಾ ಕಾನ್ಸುಲೇಟಲ್ಲಿ ಯಾರು ಹೇಳಿಲ್ಲ, ಅವ್ರು ರಿಜೆಕ್ಟ್ ಮಾಡಿದ್ರು ಅಷ್ಟೇ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಗಡ್ಡ ತೆಗೆದು ಹೋಗೋ ಸಿಗುತ್ತೆ ಅಂದರು. ತೆಗೆದು ಹೋದೆ, ಸಿಕ್ತು. ವೆರಿ ನೈಸ್. ಮಲ್ಲಿಕಾ ಮೇಡಮ್, ನಿಮ್ಮ ಮೇಡಮ್ದು ಮಂಗಳ ಗಂಗೋತ್ರಿ ಲವ್ ಸ್ಟೋರಿ. ಹೌದೌದು. ವಾವ್, ಸೂಪರ್, ಒಳ್ಳೇದಾಗಲಿ. ಇದು ಮದುವೆ ಆದ್ಮೇಲೆ ತೆಗೆಸಿದ್ದ? ಹೌದು, ಮದುವೆ ಆದ್ಮೇಲೆ ಮೊದಲ ಸಾರಿ ಅವರ ಹಳ್ಳಿಗೆ, ರಾಜಮಂಡ್ರಿ ಹತ್ರ ಬಂಡಾರ್ಲಂಕ ಅಂತ ಒಂದು ಹಳ್ಳಿ ಇದೆ, ಅವರ ಹಳ್ಳಿ ಮನೆಯಲ್ಲಿ, ತೊಟ್ಟಿ ಮನೆ, ಅಲ್ಲಿ ತೆಗೆದು ಫೋಟೋ. ನೈಸ್, ವೆರಿ ನೈಸ್. ನೋಡಿ, ಭಾಷೆ ಬೇರೆ ಆಗಲಿ, ಪ್ರಾಂತ್ಯ ಬೇರೆ ಆಗಲಿ, ಭಾವನೆ ಒಂದೇ ಇರುತ್ತೆ. ನೋಡಿ, ಭಾವನೆ ಒಂದೇ ಇರುತ್ತೆ. ನನಗಾದ ಲಾಭ ಲೆಕ್ಕ ಹಾಕಿ ಏನು, ನಾನು ಪೂರ್ತಿ ತೆಲುಗು ಮಾತಾಡೋದಕ್ಕೆ ಓದೋದಕ್ಕೆ ಎಲ್ಲ ಕಲ್ತು ಬಿಟ್ಟಿದ್ದೀನಿ. ಸಲಾರಲ್ಲಿ ಭಾಷೆ ನಾನು ಮಾತಾಡಿರೋದು ತೆಲುಗು, ನಿಮ್ದೇ ಡಬ್ಬಿಂಗು. ನೋಡಿ, ಬಹುಶಃ ದೇವರು ಸಲಾರ್ಗೆ ನೀವು ಒಳ್ಳೆ ಪಾತ್ರ ಮಾಡಿ ಅಂತ ನಿಮ್ಮ ಲವ್ ಸ್ಟೋರಿನೇ ಕ್ರಿಯೇಟ್ ಮಾಡಿದ್ದಾರೆ. ದೇವ್ರ ಸ್ಕ್ರೀನ್ ಪ್ಲೇ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅವಳು ಏನು ಕಡಿಮೆ ಇಲ್ಲ, ಕನ್ನಡಕ್ಕೆ ತೆಲುಗಿನ ಕಥೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾಳೆ. ವಾವ್. ವಯಸ್ಸು ವರ್ಷ ಕನ್ನಡದ ಕಥೆಯನ್ನು ತೆಲುಗಿಗೆ ಅನುವಾದ ಮಾಡಿ ಅಲ್ಲಿ ಪಬ್ಲಿಷ್ ಮಾಡಿದ್ದಾಳೆ. ಕೆಲವು ವಾರಪತ್ರಿಕೆಗಳಲ್ಲಿ ಎಲ್ಲ ಕನ್ನಡದ ಕಥೆಗಳು ಅನುವಾದ ಆಗಿ ಪಬ್ಲಿಷ್ ಆಗಿದೆ. ಮೇಡಮ್, ಮಲ್ಲಿಕಾ ಮೇಡಮ್, ತಮ್ಮನ್ನು ಒಂದಿನ ಖಂಡಿತ ಭೇಟಿ ಆಗ್ತೀನಿ. ಇವತ್ತು ತಾವೆಲ್ಲ ಮನೇಲಿ, ಆದರೆ ಧನ್ಯವಾದ ನಿಮಗೆ. ನೀವು ಇಲ್ಲದಾಗ ಬಂದು ಮನೆಯೆಲ್ಲ ಗಬ್ಬಿಸ್ಬಿಟ್ಟಿದ್ದೀವಿ, ಕ್ಷಮಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಸೊ ತಮಾಷೆಗೆ ಸರ್ ಹೇಳ್ತಾ ಇದ್ರು, ನಾನು ಏನಾದ್ರು ವರ್ಲ್ಡ್ ರೆಕಾರ್ಡ್ ಏನಾದ್ರು ಮಾಡಿಬಿಟ್ರೆ ಅಭಿನಯದಲ್ಲಿ, ಬಹುಶಃ ಅದು ನಾನು ಹೀರೋ ಅತಿ ಹೆಚ್ಚು ನಾಯಕಿಯ ತಂದೆ ಪಾತ್ರ ಮಾಡಿದ ನಟ ಅಂತ ನಾನು ಸಂತೋಷವಾಗಿ ಹೇಳ್ಕೊತೀನಿ ಅಂತ. ನೋಡಿ, ಭಾಳ ಜನ ಅಂತಾರೆ ಒಂದೇ ಥರ ಪಾತ್ರ ಬರುತ್ತೀರಿ, ಬೇಡ ಅಂತ ಬಿಟ್ಬಿಟ್ಟೆ ನಾನು, ಹಾಗೆ ಹೀಗೆ ಅಂತ. ನೋಡಿ, ಸ್ಪೋರ್ಟಿವ್ ಆಗಿ ತೊಗೊಳೋಕ್ಕೆ ಅಥವಾ ಲೈಫ್ನ ಬೇರೆ ಪರ್ಸ್ಪೆಕ್ಟಿವಲ್ಲಿ ನೋಡೋದು ಹೇಗೆ ಅಂತ ಹೇಳಿ ಸರ್ ಇವತ್ತು ಇಡೀ ಸಂದರ್ಶನದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರು. ಬರೀ ನನ್ನ ತಮಾಷೆಗೆ ಹೇಳಿದಷ್ಟೇ ನಾಯಕಿಯ ತಂದೆ ಪಾತ್ರ, ಆದರೆ ಅವರು ತಮ್ಮ ವೃತ್ತಿ ಬದುಕಿನ ಕೆಲವು ಹಂತಗಳಲ್ಲಿ ಆಲ್ಮೋಸ್ಟ್ ಒಂದು 4 ಇಯರ್ಸ್ ಇಂಟರ್ವಲ್ಸಲ್ಲಿ ಒಂದು 7-8 ಜಾಬ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅವರು ಚೇಂಜ್ ಮಾಡಿ ತಮ್ಮ ಮನಸ್ಸು ಹೇಳ್ತಾರೆ ಇದು ಬೇಡ, ತಕ್ಷಣ ಬಿಟ್ಟಿದ್ದಾರೆ. ಅದು ಅವ್ರು ಹೇಳಿದಾಗ ಇಮಿಡಿಯೇಟ್ ನಿರ್ಧಾರ ತಗೊಬಿಡು, ಒನ್ ಲೈಫ್, ಲೀವ್ ಯುವರ್ ಲೈಫ್ ಅಂತ ಒಂದು ಗಾದನೆ ಇದೆಯಲ್ಲ, ಒಂದೇ ಜೀವನ ಚೆನ್ನಾಗಿ ಬದುಕು ಅಂತ. ಸೊ ಅದನ್ನು ಮಾಡಿದ್ದಾರೆ.
ಸರ್ ಶುಭವಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಅಂತ ಮೋಟಿವೇಟಿಂಗ್ ವಿಷಯಗಳನ್ನ ಹೇಳಿದ್ರಿ. Thank you. ಸೊ ಹೊಸದಾಗಿ ಯೋಚನೆ ಮಾಡೋರಿಗೆ, ತಾನು ಲೈಫಲ್ಲಿ ಏನಾದ್ರು ಹೊಸದಾಗಿ ಮಾಡಬೇಕು ಅನ್ನೋರಿಗೆ ನಿಮ್ಮ ಬದುಕು ಸ್ಫೂರ್ತಿ ಅಂತ ನಂಗೆ ಅನ್ಸುತ್ತೆ ಸರ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಭಾಳ ಬೇಗ ಬರ್ಬೇಕಾಯ್ತು, ನಾವು ಸ್ವಲ್ಪ ತಡವಾಗಿ ಬಂದಿದ್ದೀವಿ. ಮತ್ತೆ ಕ್ಷಮೆ ಕೂಡ ಕೋರ್ತೀನಿ ತಮ್ಮಲ್ಲಿ ಸರ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.